ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿವಸದಿಂದ ಅಂದ್ಕೊಂಡಿರುವಂತಹ ಕೆಲಸ ಇವತ್ತು ಮಾಡೋಕ್ಕೆ ಹೊರಡ್ತಾ ಇದ್ದೀನಿ. ಅಂದರೆ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೆ, ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ. ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ವಿ. ಬಟ್ ನಾನು ಪ್ರೀವಿಯಸ್ ವ್ಲಾಗಲ್ಲೇ ಹೇಳ್ದಂಗೆ ಅಮ್ಮನವ್ರ ದೇವಸ್ಥಾನಕ್ಕೆ ನಾನು ಅಂದ್ಕೊಂಡಿದ್ದ ತಕ್ಷಣ ನಾನು ಯಾವತ್ತೂ ಹೋಗೋಕ್ಕಾಗಿಲ್ಲ ಆ್ಯಂಡ್ ಯಾವತ್ತೂ ಹೋಗೂ ಇಲ್ಲ ಕೂಡ. ಸೊ ನಾವೇನು ಮಾಡಿದ್ವಿ ಅಂದರೆ, ನಾನು ಮಮ್ಮಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹೋಗಬೇಕು ಅಂತ. ಬಟ್ ನಮ್ಮ ಜೊತೆಗೆ ಆಶಾ ಮತ್ತು ಗೀತಕ್ಕನು ಜಾಯ್ನ್ ಆಗ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಅಕ್ಕನೂ ಬರ್ತಾರೆ ಅಂತ ಅಂದ್ಬಿಟ್ಟು ಅವ್ರನ್ನ ವೆಯ್ಟ್ ಮಾಡಿಕೊಂಡು ಫೈನಲಿ ಅಕ್ಕ ಇವತ್ತು ಹೋಗೋಣ ಅಂತ ಡಿಸೈಡ್ ಮಾಡಿದ್ರು ಗೀತಕ್ಕ. ಸೊ ಹಾಗಾಗಿ ಇವತ್ತು ಹೊರಟಿದ್ದೀವಿ ದೇವಸ್ಥಾನಕ್ಕೆ. ಮಂಡೇ, ಸೊ ಟ್ಯೂಸ್ಡೇ ಮತ್ತು ಫ್ರೈಡೇ ತುಂಬ ರಶ್ ಇರುತ್ತೆ, ಹೋದರೂ ದರ್ಶನ ಚೆನ್ನಾಗಾಗಲ್ಲ ಅಂತ ಅಂದ್ಬಿಟ್ಟು ಬೇಡ ಅಂತ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಯಾವಾಗ ವಾರ ಇರಲ್ವೋ ಅವತ್ತು ಹೋಗೋಣ ಅಂತ ಅಂದ್ಕೊಂಡು ಇವತ್ತು ಹೊರಟಿದ್ವಿ. ಸೊ ಮನೆಯಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಹೊರಟ ಮೇಲೆ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 11 o'clock ಆಗಿತ್ತು. ನಾನು ಶ್ರೇಣಿಕನ ಸ್ಕೂಲಿಗೆ ಕಳಿಸ್ಬಿಟ್ಟೆ ಬಂದೆ. ಯಾಕಪ್ಪ ಅಂತಂದರೆ ಅವಳನ್ನ ಇಲ್ಲಿಗೆ ಕರ್ಕೊಂಬಂದರೆ ಒಂದು ಕಡೆ ನಿಂತ್ಕೊಳ್ಳೋದಿಲ್ಲ. ಆಮೇಲೆ ನನಗೇನಪ್ಪ ಅಂತಂದರೆ ದೇವಸ್ಥಾನಗಳಿಗೆ ಒಂಥರ ಫುಲ್ಲು ಪಾಸಿಟಿವ್ ವೈಬ್ಸ್ ಕೊಡ್ತಿರುತ್ತೆ. ಶ್ರೀನಿಕಾ ಇದ್ದರೆ ಸ್ವಲ್ಪ ಸ್ಟ್ರೆಸ್ ಕೂಡ ಆಗ್ತಿರ್ತಾಳೆ, ಒಂದು ಕಡೆ ನಿಂತ್ಕೊಂಡಿರಲ್ಲ, ಓಡ್ತಾ ಇರ್ತಾಳೆ. ಸೊ ಹಾಗಾಗಿ ಅವಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು, ಮಮ್ಮಿ ಮತ್ತು ಅಕ್ಕ ಮತ್ತು ನನ್ನ ಫ್ರೆಂಡ್ ಆಶಾ, ನಾವು 4 ಜನ ಬಂದಿದ್ದೀವಿ ದೇವಸ್ಥಾನಕ್ಕೆ. ಇದು ತುಂಬ ಹಳೆಯ ದೇವಸ್ಥಾನ ಅಂತೆ ಆ್ಯಂಡ್ ಮೂಡಿರೋ ಅಂತಹ ದೇವಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಕೀ ಎಲ್ಲ ಏನಕ್ಕೆ ಕಟ್ಟಿದ್ದಾರೆ ಅಂತ ನಂಗೆ ಡೆಫಿನೆಟ್ಲಿ ಗೊತ್ತಿಲ್ಲ. ತುಂಬ ಜನ ಕೀ ಎಲ್ಲ ಕಟ್ಟಿದ್ದಾರೆ, ಆಮೇಲೆ ಏನು ತೊಟ್ಲುಗಳೆಲ್ಲ ಕಟ್ಟಿದ್ದಾರೆ. ಅವ್ರು ಅಂದ್ಕೊಂಡಿದ್ದೆಲ್ಲ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಅನ್ಕೋತೀನಿ. ಬಟ್ ಅಲ್ಲಿ ಫಸ್ಟ್ ಟೈಮ್ ಹೋಗಿರೋದ್ರಿಂದ ನಾನು ಯಾರ ಹತ್ರನೂ ಏನೂ ಕೇಳೋದಕ್ಕಾಗಿಲ್ಲ. ಅಲ್ಲಿ ಆ ಥರ ಕೇಳಿ ಇನ್ಫಾರ್ಮೇಷನ್ ತೊಗೊಳ್ಬೇಕು ಅಂತ ಅಂದ್ಕೊಂಡ್ರೂ ಅಲ್ಲಿ ಯಾರೂ ಇರಲಿಲ್ಲ ಆ್ಯಕ್ಚುಲಿ. ದೇವಸ್ಥಾನದ ಒಳಗಡೆ ಅಂದರೆ ನಾವು ಹೋಗಿದ್ದ ಟೈಮಲ್ಲಿ ಅಭಿಷೇಕ ಆಗ್ತಿತ್ತು, ಅಲಂಕಾರಕ್ಕೆ ಎಲ್ಲನೂ ರೆಡಿ ಮಾಡ್ತಾಯಿದ್ರು ದೇವಿಗೆ. ಸೊ ಗೀತಕ್ಕ ಮಡ್ಲಕ್ಕಿ ಕೊಡಬೇಕಿತ್ತು. ಸೊ ಹಾಗಾಗಿ ಅವರು ಮಡ್ಲಕ್ಕಿ ಕೊಡೋದಕ್ಕೆ ಅಂತ ನಿಂತಿದ್ದಾರೆ. ಸೊ ಗರ್ಭಗುಡಿ ಒಳಗಡೆ ಇಬ್ಬರನ್ನ ಬಿಡ್ತಾರಂತೆ, ಮಡ್ಲಕ್ಕಿ ಕೊಡ್ತಾರಲ್ವ ಅವರನ್ನ, ಮತ್ತು ಅವ್ರ ಜೊತೆಗೆ ಇನ್ನೊಬ್ಬರು ಯಾರಾದರೂ ಒಬ್ಬರು. ಸೊ ಅದಕ್ಕೆ ಮಮ್ಮಿಗೆ ಗೀತಕ್ಕನ ಜೊತೆಗೆ ಹೋಗಲಿ ಅಂತ ಅಂದ್ಬಿಟ್ಟು ಮಮ್ಮಿ ಮತ್ತು ಗೀತಕ್ಕ ಇಬ್ಬರು ಹೋದರು ಗರ್ಭಗುಡಿ ಒಳಗಡೆ. ಸೊ ಅದೊಂದು ಅಪಾರ್ಚುನಿಟಿ ಅಂತಲೇ ಹೇಳ್ಬೋದು. ನೀವೇನೇ ಅಂದ್ಕೊಂಡ್ರೂ ಲೈಕ್ ಯಾವುದಾದ್ರೂ ಒಂದು ಕೆಲಸ ಆಗಬೇಕು ಅಂತ ಅಂದ್ಕೊಂಡಿದ್ರು ಆಗತ್ತೆ. ತುಂಬ ಪವರ್ಫುಲ್ ಟೆಂಪಲ್. ಲೈಕ್ ಬನಶಂಕರಿ ದೇವಸ್ಥಾನ ಎಲ್ಲ ಹೇಗೆ ಬಂದು ತುಂಬ ಜನ ನಿಂಬೆಹಣ್ಣು ದೀಪ ಎಲ್ಲ ಹಚ್ತಾರೋ, ಇಲ್ಲೂ ಅಷ್ಟೇ ತುಂಬ ಜನ ಬರ್ತಾರೆ, ಹರಕೆ ಮಾಡಿಕೊಂಡು. ನೋಡ್ಬೋದು ಇಲ್ಲಿ ಕೀ ಮತ್ತು ತೊಟ್ಲು ಆ ಥರದನ್ನೆಲ್ಲ ಹಾಕಿದ್ದಾರೆ. ನಾನು ನೆಕ್ಸ್ಟ್ ಟೈಮ್ ಹೋಗಬೇಕು ಅಂತ ಡೆಫಿನೆಟ್ಲಿ ಅಂದ್ಕೊಂಡಿದ್ದೀನಿ. ಆವಾಗ ನಾನು ಇದ್ರ ಬಗ್ಗೆ ಎಲ್ಲ ಕೇಳಿಬಿಟ್ಟು ನಿಮಗೆ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಆಷಾಢ ಆಗಿರೋದ್ರಿಂದ ತುಂಬ ಜನ ಬರ್ತಿರ್ತಾರೆ ದೇವಸ್ಥಾನಕ್ಕೆ. ಎಸ್ಪೆಷಲಿ ಶಕ್ತಿ ದೇವತೆಗಳನ್ನ ನೋಡೋದಕ್ಕಂತೂ ತುಂಬ ಜನ ಬಂದೇ ಬರ್ತಾರೆ. ಇಲ್ಲಿ ಅಂತಲ್ಲ, ಎಲ್ಲ ದೇವಿ ದೇವಸ್ಥಾನಗಳು ರಶ್ಶೇ ಇರುತ್ತೆ ಯೂಶ್ವಲಿ ಆಷಾಢ ಟೈಮಲ್ಲೆಲ್ಲನೂ. ಸೊ ಅಲ್ಲೇ ತುಂಬ ದೇವಿಗಳು ಅಥವಾ ದೇವರುಗಳು ಎಲ್ಲ ಇದೆ. ಲೈಕ್ ಒಂದೇ ದೇವಸ್ಥಾನದಲ್ಲಿ ಸಾಯಿಬಾಬಾ ಆಗಿರ್ಬೋದು, ಗಣೇಶ ಆಗಿರ್ಬೋದು, ತುಂಬ ದೇವಿಗಳು ಎಲ್ಲನೂ ಇದಿದೆ. ಸೊ ಪರ್ಟಿಕ್ಯುಲರಾಗಿ ದೇವಸ್ಥಾನದ ಒಳಗಡೆ, ಗರ್ಭಗುಡಿ ಒಳಗಡೆ ಇರುವಂತಹ ದೇವರು ಮಾತ್ರ ಮೂಡಿರುವಂಥ ದೇವರು ಅಂತ ಹೇಳ್ತಾರೆ. ಸೊ ಖುಷಿ ಆಯಿತು. ಅದಾದಮೇಲೆ ಪಕ್ಕದಲ್ಲಿ 2 ದೇವರುಗಳನ್ನು ಇವರು ಪ್ರತಿಷ್ಠಾಪನೆ ಮಾಡಿ ಆ್ಯಂಡ್ ರೆಡಿ ಮಾಡಿದರು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು ಅಂದರೆ ನೀವು ನೋಡ್ಬೋದು. ನಾನು ಹಾಕಿದ್ದೀನಿ. ನಿಜವಾಗ್ಲೂ ನನಗೆ ಯಾರೋ ನಿಜವಾಗ್ಲೂ ಸುಮ್ಮನೆ ಹೀಗೆ ಕೂತ್ಕೊಂಡಿದ್ದಾರೇನೋ ಅಲ್ಲಿ ಅನ್ನೋ ಥರ ಫೀಲ್ ಆಗ್ತಿತ್ತು. ಅಷ್ಟು ಲಕ್ಷಣವಾಗಿ, ಅಷ್ಟು ಬ್ಯೂಟಿಫುಲ್ಲಾಗಿ ಇದ್ವು ದೇವಿಯ ಒಂದು ಮೂರ್ತಿಗಳು. ಮತ್ತು ಮುಖದಲ್ಲಿ ಲಕ್ಷಣ ಆಗಿರ್ಬೋದು. ಇದು ಒಂದು ಸ್ವಲ್ಪ ಹ್ಯಾಂಗ್ರಿ ಫೇಸ್ ಇದೆ. ಬಟ್ ಇದ್ರ ಹಿಂದೆ ಇನ್ನೊಂದು ದೇವಿ ಮೂರ್ತಿ ಇದೆ, ಅದು ತುಂಬ ಸ್ಮೈಲಿಂಗ್ ಫೇಸ್ ಇದೆ. ತುಂಬಾ ಖುಷಿಯಾಗುತ್ತೆ. ಎರಡನ್ನೂ ನೋಡೋದಕ್ಕೂ ತುಂಬಾ ಖುಷಿಯಾಗುತ್ತೆ. ಆ್ಯಂಡ್ ಒಂದು ಏನು ಹೇಳ್ತಾರೆ, ಲಕ್ಷಣ ಅಥವಾ ಅದೊಂದು ಬ್ಯೂಟಿ ಅಂತಲೇ ಹೇಳ್ಬೋದು. ಎದ್ದಕ್ಕೆ ಕಾಣಿಸ್ತಾ ಇತ್ತು. ಆ್ಯಂಡ್ ಈ ದೇವರಂತೂ ನನಗೆ ಲಿಟ್ರಲಿ ಇಟ್ಸ್ ಮೇಕ್ ಮೀ ಮ್ಯಾಡ್ ಆ್ಯಕ್ಚುಲಿ. ಎಷ್ಟು ಲಕ್ಷಣ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ ತುಂಬಾ ಚೆನ್ನಾಗಿತ್ತು. ದೇವಸ್ಥಾನದಲ್ಲಿ ದರ್ಶನವೂ ಅಷ್ಟೇ ಲಿಟ್ರಲಿ 1/2 hour ಎಲ್ಲೂ ನಮಗೆ ಏನಂದರೆ ರೆಸ್ಟ್ರಿಕ್ಷನ್ ಯಾರೂ ಮಾಡಿಲ್ಲ.
ನಿಂತಲ್ಲೇ ದೇವ್ರ ಮುಂದೆನೇ ಒಂದು ಅರ್ಧ ಗಂಟೆ ನಿಂತ್ಕೊಂಡು ನಾವು ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ಅಲ್ಲಿಂದ ಹೋಗಬೇಕು ಅಂತಲೂ ನಮ್ಗೆ ಅನ್ನಿಸ್ತಿರ್ಲಿಲ್ಲ ಆ್ಯಂಡ್ ಯಾರು ನಮ್ಗೆ ಹೋಗಿ ಅಂತಲೂ ಹೇಳಿಲ್ಲ. ಅಕ್ಕ ಅವರೆಲ್ಲ ಹೋಗಿ ಮಡ್ಲಕ್ಕಿ ಎಲ್ಲ ಕೊಟ್ಟು ಬರೋವರೆಗೂ ನಾವು ಅಲ್ಲೇ ನಿಂತ್ಕೊಂಡು ಗರ್ಭಗುಡಿಯಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ನಾವು ಪ್ರದಕ್ಷಿಣೆಗೆ ಅಂತ ಬಂದಿದ್ದು. ಟೋಟಲಿ ಒಂದು ಸ್ಯಾಟಿಸ್ಫೈಯಿಂಗ್ ದರ್ಶನ ಅಂತಲೇ ಹೇಳ್ಬೋದು. ಐ ಆಮ್ ಸೋ ಹ್ಯಾಪಿ. ಆಮೇಲೆ ಪ್ರಸಾದಕ್ಕೂ ಅಷ್ಟೇ ನಾವು ಮಾಡ್ಕೊಂಡು ಬಂದು ಕೊಟ್ಟರೆ ಇಲ್ಲಿ ದೇವಿ ಪಾದದ ಹತ್ರ ಇಟ್ಬಿಟ್ಟು ಪ್ರಸಾದನ ಆಮೇಲೆ ನಮಗೆ ಕೊಡ್ತಾರಂತೆ. ಅದನ್ನು ನಾವು 4 ಜನಕ್ಕೆ ಹಂಚ್ಬೋದು. ಸೊ ಅದನ್ನು ಕೂಡ ಹೇಳಿದ್ರು ಇಲ್ಲಿ ದೇವಸ್ಥಾನದಲ್ಲಿ. ಆ್ಯಂಡ್ ತುಂಬ ಜನ ಅದೇ ಥರ ಮಾಡ್ತಾಯಿದ್ರು. ನಾವಲ್ಲೆಲ್ಲ ಪ್ರಸಾದ ತಿಂದ್ಕೊಂಡು ನಾವೇನು ಮಾಡಿದ್ವಿ ಅಂತಂದರೆ ಬಂಡೆ ಮಹಾಕಾಳಮ್ಮ ದೇವಸ್ಥಾನಕ್ಕೂ ಮತ್ತು ಗವಿಗಂಗಾಧರ ಸ್ವಾಮಿ ದೇವಸ್ಥಾನಕ್ಕೂ ನಿಯರ್ಲಿ 1 ಕಿಲೋಮೀಟರ್ ಆಗುತ್ತೆ. ಆ್ಯಂಡ್ ತುಂಬ ದಿವಸದಿಂದ ಇಲ್ಲಿಗೂ ಅಂದ್ಕೊಂಡಿದ್ದೆ ಗವಿಗಂಗಾಧರ ಸ್ವಾಮಿ ದೇವಸ್ಥಾನಕ್ಕೆ ಬರಬೇಕು. ಪ್ರತಿ ವರ್ಷ ಶಿವರಾತ್ರಿಲಿ ಏನು ಅಂದರೆ ಸನ್ ರೇಸ್ ದೇವಸ್ಥಾನದ ಒಳಗಡೆ ಬರುತ್ತೆ ಅಂತ. ಅದು ನಿಜವಾಗ್ಲೂ ಹೇಗೆ ಅಂದರೆ ಒಂಥರ ಮ್ಯಾಜಿಕಲ್ ಅಂತಲೇ ಅನಿಸ್ಬೋದು. ಇದು ತುಂಬ ಒಳಗಡೆ ಇರೋದು ದೇವಸ್ಥಾನ, ಅಂದರೆ ಕೆಳಗಡೆ ಗ್ರೌಂಡಲ್ಲಿ. ಈ ಬಂಡೆ ಒಳಗಡೆ ನಾವು ನಡ್ಕೊಂಡು ಬಂದು ದೇವ್ರ ದರ್ಶನ ಮಾಡಿಕೊಂಡು ಮತ್ತೆ ಈ ಥರ ಪ್ರದಕ್ಷಿಣೆ ಹಾಕಬೇಕು ಅಂದರೆ ಫುಲ್ಲು ಬಂಡೆ ಇದೆ, ಹಿಂಗೆ ಬಗ್ಬಿಟ್ಟೆ ಬರಬೇಕು. ತುಂಬ ಸ್ಲಿಪ್ಪರಿ ಕೂಡ ಇರುತ್ತೆ ಅಲ್ಲಿ. ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ. ಸೊ ಫೈನಲಿ ಇಲ್ಲಿ ಈ ದೇವಸ್ಥಾನಕ್ಕೂ ಇವತ್ತೇ ಬಂದೋದ್ವಿ. ಮಮ್ಮಿ ಇಷ್ಟೇ ಹತ್ರ ಬಂದಿದ್ದೀವಿ, ಲೈಕ್ ಇಲ್ಲೂ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ಹಾಗಾಗಿ ಎಲ್ಲ ಎರಡು ದೇವರು ದರ್ಶನವೂ ಆಯಿತು. ಇಲ್ಲೂ ಅಷ್ಟೇ ದೇವಸ್ಥಾನ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾವು ಹೋಗೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಮಹಾಮಂಗಳಾರತಿ ಆಗಿತ್ತು. ಅಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ 1 ಗಂಟೆ ಆಗಿತ್ತು. ಆ್ಯಂಡ್ ಏನಪ್ಪ ಅಂದರೆ ಬೇಗ ಕ್ಲೋಸ್ ಮಾಡ್ತೀವಿ, ದರ್ಶನ ಮುಗಿಸ್ಕೊಂಡು ಹೊರಡಿ ಅಂತ ಹೇಳ್ತಿದ್ರು. ಸೊ ಇಲ್ಲೂ ತುಂಬಾ ಆರಾಮಾಗಿ ದರ್ಶನ ಆಯಿತು. ಶಿವ ಅಥವಾ ಯಾವುದಾದ್ರೂ ಶಕ್ತಿ ದೇವಸ್ಥಾನ ಅಂದರೆ ನನಗೆ ತುಂಬಾ ಇಷ್ಟ. ಆ್ಯಂಡ್ ಶಿವನ ದೇವಸ್ಥಾನದಲ್ಲೂ ಅಷ್ಟೇ ಪೀಸ್ಫುಲ್ ಆಗಿತ್ತು ದರ್ಶನ. ಆ್ಯಂಡ್ ತುಂಬ ಹೊತ್ತು ದೇವ್ರ ಮುಂದೆ ನಿಂತ್ಕೊಂಡು ದರ್ಶನ ಮಾಡಿಕೊಂಡೆ. ಮೈ ವಿಶ್ ಇಸ್ ಲೈಕ್ ಅಂದ್ಕೊಂಡಿದ್ದೆಲ್ಲ ಆಗಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವುದೇ ಚಾಲೆಂಜಸ್ ಬಂದ್ರೂ ನನಗೆ ಫೇಸ್ ಮಾಡಿ ಆ್ಯಂಡ್ ಯಾವುದೇ ಹರ್ಡಲ್ಸ್ ಇಲ್ದೇ ಎಲ್ಲ ಕೆಲಸಗಳೂ ಆಗಬೇಕು ಅನ್ನೋದು ಒಂದೇ ಒಂದು ನನ್ನ ಆಸೆ ಅಷ್ಟೇ. ಎಲ್ಲ ಕಡೆನೂ ಎಲ್ಲ ಸಂದರ್ಭದಲ್ಲೂ ಪ್ರಾಬ್ಲಮ್ಸ್ ಅನ್ನೋದು ಬಂದೇ ಬರುತ್ತೆ. ಎಲ್ಲದನ್ನು ನಿಭಾಯಿಸ್ಕೊಂಡು ಹೋಗುವಂಥ ಶಕ್ತಿ ಕೊಡಲಿ ದೇವರು ನನಗೆ ಅನ್ನೋದೇ ನನಗೆ ಒಂದು ವಿಶ್ವ. ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಇವಾಗ ಹೊರಟಿದ್ದೀವಿ. 2 o'clock ಆಗೋಗ್ಬಿಟ್ಟಿತ್ತು ನಮ್ದಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಮನೆಗೆ ಬರೋ ಅಷ್ಟೊತ್ತಿಗೆ. ಆ್ಯಂಡ್ ಮನೆಗೆ ಬಂದಮೇಲೆ ವಿ ಟುಕ್ ಸಮ್ ರೆಸ್ಟ್. ಆ್ಯಂಡ್ ಈವ್ನಿಂಗ್ ಅಷ್ಟೊತ್ತಿಗೆ ಶ್ರೀನಿಕಾಗೆ ಆರ್ಡರ್ ಮಾಡಿದ್ದೆ ಒಂದು ಟೆಂಟ್ ಹೌಸು. ತುಂಬ ದಿವಸದಿಂದ ಟೆಂಟ್ ಹೌಸ್ ಬೇಕು ನನಗೆ, ನಿದ್ದೆ ಮಾಡಬೇಕಾದ್ರೆ ಎಲ್ಲವಾಗ್ಲೂ ಅಷ್ಟೇ ತುಂಬ ಅಂದರೆ ತುಂಬ ಕೇಳ್ತಾ ಇದ್ಲು ಇದನ್ನು. ಆಲ್ಮೋಸ್ಟ್ ಅವಳು ಕೇಳಿ ತುಂಬ ತಿಂಗಳುಗಳಾದಮೇಲೆ ನಾನು ಇದನ್ನು ಆರ್ಡ್ರ್ ಮಾಡಿರೋದು. ಟಿ ವಿ ಎಲ್ಲ ನೋಡ್ತಾಳೆ, ಅದರಲ್ಲಿ ಅವರು ಟೆಂಟ್ ಹೌಸಲ್ಲೆಲ್ಲ ಆಟಾಡೋದು, ಆಮೇಲೆ ಟ್ರ್ಯಾಂಪೋಲಿನ್ ಬೇಕು ಅಂತ ಕೇಳ್ತಾಳೆ, ಸ್ಲೈಡ್ ಬೇಕು ಅಂತ ಕೇಳ್ತಾಳೆ. ನನಗೂ ಕೆಲವೊಂದು ವಿಷಯಗಳು ರೀಸೆಂಟಾಗಿ ಗೊತ್ತಾಗಿ ಅಥವಾ ಯಾವುದೇ ಇನ್ಫಾರ್ಮೇಷನ್ ಗೊತ್ತಾದ್ರೂ ನಾನು ಅದರಲ್ಲಿ ಏನಾದರೂ ನೆಗೆಟಿವ್ಸ್ ಇದ್ದರೆ ಇಮಿಡಿಯೇಟಾಗಿ ಸ್ಟಾಪ್ ಮಾಡಿಬಿಡ್ತೀನಿ. ಸಿನ್ಸ್ ಶ್ರೀನಿಕಂಗೆ ಟ್ರ್ಯಾಂಪೋಲಿನ್ ಅಂದರೆ ತುಂಬಾ ಇಷ್ಟ. ಸೊ ಆಟ ಆಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಳೆ. ಬಟ್ ಟ್ರ್ಯಾಂಪೋಲಿನಲ್ಲಿ ಆಟ ಆಡ್ತಾ ಇದ್ದಾಗ ತುಂಬ ಜನ ಮಕ್ಕಳಿಗೆ ಆ್ಯಸ್ ಪರ್ ದ ಸ್ಟಡಿ ಮೇಜರಾಗಿ ಇಂಜುರೀಸ್ಗಳಾಗಿದ್ದಾವೆ. ಸೊ ಹಾಗಾಗಿ ನಾನು ಅಷ್ಟೇ ಶ್ರೀನಿಕನ್ನ ಇನ್ಮೇಲೆ ಟ್ರ್ಯಾಂಪೋಲಿನ್ಗೆ ಕಳಿಸಲ್ಲ. ನೀವು ಯಾರಾದರೂ ಈ ವಿಡಿಯೋನ ನೋಡಿದ್ರೆ ನಿಮ್ಮ ಮಕ್ಕಳನ್ನ ಕೂಡ ನೀವು ಟ್ರ್ಯಾಂಪೋಲಿನ್ಗೆ ಕಳಿಸ್ಬೇಡಿ. ಬಿಕಾಸ್ ಅವ್ರು ಜಂಪ್ ಮಾಡಿ ಕೆಳಗಡೆ ಬರ್ಬೇಕಾದ್ರೆ ಕೆಳಗಡೆ ಸಾಫ್ಟ್ ಸರ್ಫೇಸ್ ಇರುತ್ತಲ್ವ, ಸೊ ನೆಕ್ ಆಗಿರ್ಬೋದು, ಲೆಗ್ಸ್ ಆಗಿರ್ಬೋದು, ಆಮೇಲೆ ಅವ್ರ ಎಕ್ಸೈಟ್ಮೆಂಟಲ್ಲಿ ಹೆಂಗೆ ಬೇಕೋ ಹಂಗೆ ಕುಣಿತಾ ಇರ್ತಾರೆ. ಮೇಜರಾಗಿ ಬೋನ್ ಇಂಜುರೀಸ್ ಎಲ್ಲ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಟ್ರ್ಯಾಂಪೋಲಿನ್ ಈಸ್ ನಾಟ್ ರೆಕಮೆಂಡೆಡ್ ಅಂತ ಅಂದ್ಬಿಟ್ಟು ತುಂಬ ಸ್ಟಡೀಸ್ಗಳು ಹೇಳಿದೆ. ಸೊ ಹಾಗಾಗಿ ನಾನು ಅದನ್ನು ಅವಳಿಗೆ ಸ್ಟಾಪ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಈ ಟೆಂಟ್ ಹೌಸ್ನ ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ. ಅಮೆಝಾನಲ್ಲಿ ನೋಡಿದೆ, ಲೈಕ್ ಪ್ರೈಸ್ ಡಿಫ್ರೆನ್ಸ್ ತುಂಬಾ ಇತ್ತು ಅಮೆಝಾನ್ಗೂ ಮತ್ತು ಏನು ಮೀಶೋಗೂ. ಸೊ ಹಾಗಾಗಿ ಮೀಶೋದಲ್ಲೇ ನಾನು ಆರ್ಡ್ರ್ ಮಾಡಿದ್ದು. ಎಷ್ಟು ದಿನ ಆಡ್ತಾಳೆ ಅನ್ನೋದು ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಸ್ಟಾರ್ಟಿಂಗ್ ಬಂದಾಗ ಸ್ವಲ್ಪ ಎಕ್ಸೈಟ್ಮೆಂಟ್ ಇರುತ್ತೆ ಮಕ್ಕಳಿಗೆ, ಆಮೇಲೆ ಬೋರ್ ಆಗಿಬಿಡುತ್ತೆ, ಆಮೇಲೆ ಅವ್ರು ಆಟ ಆಡೋದು ಇಲ್ಲ. ಶ್ರೀನಿಕನ ಕೇಸಲ್ಲೂ ಹಾಗೇ. ಶ್ರೀನಿಕಾ ಒಬ್ಬಳೇ ಅಲ್ಲ, ಮೋಸ್ಟ್ ಪ್ರಾಬ್ಲಿ ಎಲ್ಲ ಮಕ್ಕಳ ಕೇಸಲ್ಲೂ ಇದೆ ಅಂದ್ಕೊತೀನಿ. ಸೊ ಸ್ವಲ್ಪ ಆದರೂ ಖುಷಿ ಆಗಲಿ ಅವಳಿಗೆ ಅನ್ನೋ ಒಂದು ಕಾರಣಕ್ಕೆ ಆರ್ಡ್ರ್ ಮಾಡಿರೋದು ಬಿಟ್ಟರೆ
ತುಂಬ ಅಂದರೆ ತುಂಬ ಕೇಳ್ತಾ ಇದ್ಲು, ಬೇಕು ನನಗೆ ಅಂತ. ಆ್ಯಂಡ್ ತುಂಬ ತಿಂಗಳುಗಳಾದಮೇಲೆ ನಾನು ಆರ್ಡ್ರ್ ಮಾಡಿದ್ದೀನಿ. ಐ ಡೋಂಟ್ ನೋ ಅವಳು ಎಷ್ಟರ ಮಟ್ಟಿಗೆ ಎಂಜಾಯ್ ಮಾಡ್ತಾಳೆ, ಅದನ್ನು ಇದನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊತಾಳೋ ಇಲ್ವೋ ಅನ್ನೋದು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ವೀಡಿಯೋಗಳನ್ನು ಸ್ಕಿಪ್ ಮಾಡಿ ನೋಡ್ತೀರ, ಪ್ಲೀಸ್ ಡೋಂಟ್ ಡೂ. ಲೈಕ್ ವೀಡಿಯೋನ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ವೀಡಿಯೋನ ವಾಚ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಂಡ್ ನಿಮಗೋಸ್ಕರನೇ ಈ ಥರ ವೀಡಿಯೋ ಅಥವಾ ವ್ಲಾಗ್ಸ್ಗಳನ್ನ ನಾನು ಮಾಡ್ತೀನಿ. ಡೈಲಿ ವ್ಲಾಗ್ಸ್ ಅಷ್ಟೊಂದೇನು ನನಗೆ ಪ್ರಿಫರೆಬಲ್ ಆಗಿರ್ಬೋದು ಅಥವಾ ಅಷ್ಟೊಂದು ನನಗೆ ಕಾಮನ್ ಆಗಿ ನಾವು ಲೈಫ್ ಲೀಡ್ ಮಾಡ್ತಿರ್ತೀವಿ, ನಾರ್ಮಲ್ ಲೈಫ್ ಲೀಡಿಂಗ್, ಬೆಳಗ್ಗೆ ಎದ್ದೊಳೋದು, ತಿಂಡಿ ತಿನ್ನೋದು, ವರ್ಕೌಟ್ ಮಾಡೋದು ಅಥವಾ ವಾಟ್ ಎವರ್ ಸೊ ಆನ್ ಏನಾದರೂ ಇದ್ದೇ ಇರುತ್ತೆ. ಸೊ ನನಗೆ ಅಷ್ಟೊಂದು ಡೈಲಿ ವ್ಲಾಗ್ ಮಾಡಬೇಕು ಅಂತ ಅನ್ನಿಸ್ತಿಲ್ಲ ಅಥವಾ ಅಷ್ಟೊಂದು ಇಂಟ್ರೆಸ್ಟೆಡ್ ಆಗೂ ಇಲ್ಲ ನಾನು ಡೈಲಿ ವ್ಲಾಗಲ್ಲಿ. ಸೊ ಒಕೇಶ್ನಲಿ ಎಲ್ಲಾದರೂ ಹೋದಾಗ ಅಥವಾ ಏನಾದರೂ ತೊಗೊಂಡಾಗ ಆ ವಿಡಿಯೋನ ನಾನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್.